ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವತ್ತು ನಾನು ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಬುಕ್ಕಿಂಗ್ ಇದೆ, ನಾಳೆ ಒಂದು ಬುಕ್ಕಿಂಗ್ ಇದೆ. ಅದಕ್ಕೋಸ್ಕರ ಇವತ್ತೇ ನಾನು ಚೆನ್ನೈಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಚೆನ್ನೈಗೆ ಹೋಗ್ತಾ ಇರೋದು. ಇದು ಬಂದುಬಿಟ್ಟು ನನ್ನ ಕ್ಲಾಸ್ಮೇಟ್ ಅದು ಮದುವೆ. ನನಗೆ ಮೇಕಪ್ ಬುಕ್ಕಿಂಗ್ ಹೇಳಿದ್ದಾರೆ, ಸಬ್ ಆರ್ಡರು. ಸೊ ಆಲ್ರೆಡಿ ನನ್ನ ಕೋ ಆರ್ಟಿಸ್ಟು ನೆನ್ನೆ ಹೋದರು. ನೆನ್ನೆ ಅವಳದು ತಾಳಿ ಕಾರ್ಯ ಮುಗೀತು. ನಾಳೆ ಬಂದು ರಿಸೆಪ್ಷನ್ ಇದೆ. ಅದಕ್ಕೋಸ್ಕರ ಇವತ್ತು ನಾನು ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಇನ್ನೊಬ್ರು ಬರ್ತಾರೆ, ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಟ್ರೈನಲ್ಲಿ ಹೋಗೋದು. ಇವಾಗ ನನಗೆ ಟೈಮ್ ಎಷ್ಟು ಆಯಿತು ಅಂದರೆ 12:30. ಸೊ 1 o'clockಗೆ ನಾನು ಇವಾಗ ಬಿಡ್ತೀನಿ ಮನೆ. ನಮ್ಮಣ್ಣ ಡ್ರಾಪ್ ಮಾಡ್ತಾರೆ ಮೆಜೆಸ್ಟಿಕ್ಗೆ. ಅಲ್ಲಿಂದ ಟ್ರೈನ್ ಹತ್ಕೊಂಡು ಹೋಗೋದು. ಸೊ ಈ ವಿಡಿಯೋ ಕೊನೆ ತನಕ ನೋಡಿ. ನಿಮಗೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಟ್ಯಾಗ್ ಮಾಡಿರ್ತೀನಿ. ದಯವಿಟ್ಟು ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಇದು ನನ್ನ ಔಟ್ಫಿಟ್ ಆಗಿರುತ್ತೆ. ಜಸ್ಟ್ ನಾನೊಂದು ಏನಂತಾರೆ ಸ್ವೆಟ್ ಶರ್ಟು ಮತ್ತು ಬ್ಯಾಗಿ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಸೈಡ್ ಬ್ಯಾಗು ಮೊಬೈಲ್ ಇಟ್ಕೊಳೋದಕ್ಕೆ. ಅದಾದಮೇಲೆ ನಾನು ನೋಡಿ 1 ನಿಮಿಷ 3 ಬ್ಯಾಗ್ಸ್ ಪ್ಯಾಕ್ ಮಾಡಿದ್ದೀನಿ. ಇದು ಮೇಕಪ್ ಕಿಟ್ಟು, ಹೇರ್ ಕಿಟ್ಟು, ಪ್ಲಸ್ ಇದು ನನಗೆ ಅಲ್ಲಿ ಮದುವೆಗೆ ಹಾಕ್ಕೊಳೋದಕ್ಕೆ ಬಟ್ಟೆ, ಮತ್ತು ನಾರ್ಮಲ್ ಥಿಂಗ್ಸ್ ಇರೋ ಥರ ಸೋಪು, ಬ್ರಷ್ಷು, ಕ್ರೀಮು ಇವೆಲ್ಲ ತೊಗೊಂಡಿದ್ದೀನಿ. ಇವತ್ತು ಆಫೀಸ್ ಲೀವ್ ಹಾಕಿದ್ದೀನಿ ನಾನು. ಲೀವ್ ಕೊಟ್ಟಿಲ್ಲ, ಆದರೂ ಕೂಡ ಲೀವ್ ಹಾಕ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನು ಹೇಳಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಯಾವತ್ತೂ ಅಷ್ಟೇ ವೀಡಿಯೋಸ್ನ ಏನಂತಾರೆ ಕಂಟಿನ್ಸ್ಟೆನ್ಸಿ ಮೇಂಟೈನ್ ಮಾಡಿದ್ರೇ ಮಾತಾಡೋಕ್ಕೆ ಆಗೋದಿಲ್ಲ. ಅಂದರೆ ತುಂಬಾ ಕಷ್ಟ ವೀಡಿಯೋಸ್ ಮಾಡೋದು. ಹಾಯ್ ಮಾಡು. ಹಾಯ್ ಗಾಯ್ಸ್, ಇವಾಗ ನಾವು ವಾನಿಯಂಬಾಡಿ ಅದಕ್ಕೆ ಬಂದಿದ್ದೀವಿ. ಕಾಲ್ ಮಾಡಿದ್ದೀವಿ, ಏನು ಬರ್ತಾ ಇದ್ದಾರೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ವೆದರ್ ಹೆಂಗಿದೆ? ಸ್ವಲ್ಪ ಚೆನ್ನಾಗಿದೆ. ಟ್ರೈನ್ಗಿಂತ ಇಲ್ಲಿ ಆಚೆ ಬಂದಾಗ ಒಂದು ಸ್ವಲ್ಪ ಗಾಳಿ ಆಡ್ತಾ ಇದೆ. ಸಖತ್ ಇದಿತ್ತು, ತುಂಬಾ ಜನ ಇದ್ರು. ಈ ಕ್ಲೈಮೇಟ್ ಚೆನ್ನಾಗಿದೆ. ಇವಾಗ ಮಣಿ ಗೊತ್ತಿಲ್ಲ, ಇವಾಗ ಮಣಿ ಬಂದ್ಬಿಟ್ಟು ಸ್ನ್ಯಾಪ್ ಆಗ್ತಾಳೆ. ನಾನು ಹಾಕ್ಬೇಕು. ಸರ್, ಇವಾಗ ಅವ್ರ ಮನೆಗೆ ಹೋಗ್ಬಿಟ್ಟು ರೀಚ್ ಆಗಿ ನಿಮಗೆ ತೋರಿಸ್ತೀನಿ, ಓಕೆನಾ? ಪೂಜಾ ಅಂತ ಗೊತ್ತಲ್ಲ. ಹಾಯ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಓ, ಹಿಂಗ್ ಮಾಡ್ಬೇಕು, ಹಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆಮೇಲೆ ಏನು ಮಾಡ್ಬೇಕದು? ಅಯ್ಯೋ, ಎತ್ತಕ್ಕೆ ಹೋಗ್ತಿಲ್ವೇ? ಬೆಲ್ ಐಕಾನ್ ಅಲ್ಲಿ ಪಕ್ಕದಲ್ಲಿ ಬರುತ್ತೆ, ಟಂಗ್ ಅಂತ. ಅದನ್ನೇನೋ ಕ್ಲಿಕ್ ಮಾಡಿಬಿಡಿ, ಸರಿನಾ? ನನ್ನ ಮೂತಿ ಕಾಣಿಸ್ತಿಲ್ಲ ಇವಾಗ. ಕಮೆಂಟ್ ಮಾಡಿ ಗೈಸ್, ಹೆಂಗಿದೆ ಅಂತ ಮೂತಿ. ಬೇಡ ಗಾಯ್ಸ್, ನನ್ನ ಮೂತಿ ಹೆಂಗೈತೆ ಅಂತ ನನಗೆ ಗೊತ್ತಿಲ್ಲ. ಗೈಸ್, ನೀವು ಕಮೆಂಟ್ ಮಾಡಿ. ಬೇಡ ಕಮೆಂಟ್ ಮಾಡಿ. ಬೇಡ, ಗೊತ್ತಿಲ್ಲ. ನೋಡಿ, ಇದು ಚಂದ ಇದೆ ಮೂತಿ. ಸ್ವಲ್ಪ ಅಕ್ಕಿ ಮುಟ್ಟೆ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹೆಂಗಿದೆ, ಹೆಂಗೆ ಹೇಳ್ತಾಳೆ ಅವಳು. ತೋರಿಸು. ನಾವ್ ಎಲ್ಲಿಗೆ ಬಂದಿದೀವಿ ಅಂದ್ರೆ ಇದು ಕಾವ್ಯ ಟೀ ಮನೆ ಅಂತೆ. ನೋಡಿ, ಏನ್ ಸೊಕ್ಕದಾಗಿದೆ ಅಂದ್ರೆ ನಮ್ಗೆ ತುಂಬಾನೇ ಇಷ್ಟ ಆಯ್ತು. ಈ ವೈಡ್ ಆಂಗಲ್ ಓ, ಇದ್ರಲ್ಲೇನಾ? ಈ ಬಾಕ್ಲ ಅಂತೂ ನನಗೆ ಇಷ್ಟ ಆಯಿತು. ನೋಡಿ ಫ್ರೆಂಡ್ಸ್, ಇವ್ರ ಕಿಚನ್ ಅಂತೂ ಇನ್ನೂ ಇಷ್ಟ ಆಯಿತು ನನಗೆ. ಇದು ಆಂಟಿ, ಇವ್ರು ಯಾರಂತ ಗೊತ್ತಿಲ್ಲ ನನಗೆ, ಆಮೇಲೆ ಹೇಳ್ತೀನಿ ರೀ. ಇದ್ರೊಳಗೆ ಹೋಗ್ಬೇಕಾ ಗೊತ್ತಿಲ್ಲ, ನಾನು ಹಿಂಗೆ ಹೇಳ್ತೀನಿ. ಯಾಕಂದರೆ
ಬೇರೆಯವ್ರ ಮನೆ ಕಿಚನ್ಗೆ ಹೋಗ್ಬೇಕು ಅಂದರೆ ಪರ್ಮಿಷನ್ ಬೇಕು, ಇಲ್ಲ ಅಂದರೆ ಅವ್ರು ಬೈತಾರೆ. ಕಟ್ ಮಾಡಿಬಿಟ್ಟು ಮತ್ತೆ ಮಾಡಿ ನೋಡಿ, ಇಲ್ಲ ಅವಳೇನೋ ಮಾಡ್ತಿದ್ದಾಳೆ ಮದುವೆ ಹುಡುಗಿ ಅಂತ ಅವಳು. ಇದು ಈ ಕಲರ್ ಡ್ರೆಸ್ ಹಾಕೊಂಡಿದ್ದಾಳಲ್ಲ, ಆ ಕಲರ್ ಡ್ರೆಸ್ ಸಪ್ರೇಟ್ ಆಗಿದ್ದಾಳೆ ನೋಡಿ, ಜಗ ಜಗ ಅಂತ ಅವಳೆ. ಅಲ್ಲ ಬರೀ ಇಂಥದೆಯ ಅಡುಗೆ ಮಾಡ್ತವ್ರೆ, ಏನೋ ಗುಮ್ಲಿಂಗ್ ಆಗಿ ಏನೇನೋ ಮಾಡ್ತವ್ರೆ. ಗುಮ್ಲಿಂಗ್ ಆಮೇಲೆ ನೀನು ಹಂಗೆಲ್ಲ ತೆಗಿಬೇಡ ಮನೆಗೆ ಬಂದು. ನನ್ನ ಕೈ ಹಿಂಗೆ ಬರ್ತಾ ಇಲ್ಲ ಗಾಯ್ಸ್, ಏನು ಮಾಡೋದು. ಇವ್ರು ಬಂದು ಮದುವೆ ಹುಡುಗ ಅಂತೆ. ಇಲ್ಲ ಸಾರಿ, ಮದುವೆ ಆಗ್ಬಿಟ್ಟಿದೆ. ಪತ್ರ ಇದು ಟಿ ಕಾವ್ಯ, ನನ್ನ ಸ್ಕೂಲ್ ಫ್ರೆಂಡ್. ಇವಳಿಗೆ ಮದುವೆ ಆಗಿದೆ, ನಾಳೆ ರಿಸೆಪ್ಷನ್ನು. ಸೊ ರೆಡಿ ಮಾಡಕ್ಕೆ ಬಂದಿದ್ದೀವಿ. ಆಲ್ರೆಡಿ ಏನಕ್ಕೆ ಬಂದಿದೆ ಅಂತ ಇವ್ರಿಗೆ ನಾನು ಏನು ಮಾಡಲಿ ಗೈಸ್, ನನಗೆ ಏನು ಮಾತಾಡ್ಬೇಕಂತಾನೆ ಗೊತ್ತಾಗಲ್ಲ. ಇವ್ರನ್ನೆಲ್ಲ ನೋಡ್ಬಿಟ್ಟು ನಾನು ಏನಂತಾರೆ ಮಾತೇ ಬರ್ತಿಲ್ಲ ನನಗೆ. ಬಟ್ ಊರು ಮಾತ್ರ ಸಖತ್ತಾಗಿದೆ, ಮನೆ ಕೂಡ ಚೆನ್ನಾಗಿದೆ. ಮತ್ತು ಇಲ್ಲಿ ಬೆಳಿಗ್ಗೆಗೆ ತೋರಿಸ್ತೀನಿ, ಓಕೆನಾ? ಸೊ ಬೆಳಿಗ್ಗೆವರೆಗೂ ಬೇಕು. ನಿಂಗೆ ಇಷ್ಟ ಆಗಲ್ಲ? ನನಗೆ ಇಷ್ಟ ಹಾಕು, ನನಗಿಷ್ಟ ಹಾಕು. ಬೇಕಾದ್ರೆ ನಿಂಗೆ ಬೇಕಾಗಿರೋ ಪೀಸ್ ತಗೋ. ನೋಡಿ ಗೈಸ್, ನನಗೋಸ್ಕರ ಕತ್ತು ನೆಕ್ ಪೀಸ್ ಸ್ಯಾಕ್ರಿಫೈಸ್ ಮಾಡಿದ್ದಾಳೆ. ನೆಕ್ ಪೀಸ್ ಸ್ಯಾಕ್ರಿಫೈಸ್ ಮಾಡಿದ್ದಾಳೆ ಮಣಿ ನನಗೋಸ್ಕರ. ಯಾವಾಗ ಹೋದ್ರು ಎಲ್ಲರೂ ನನಗೆ ಈ ಪೀಸ್ ಮಿಸ್ ಇಲ್ಲ. ಓಕೆ, ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಗುಡ್ ಮಾರ್ನಿಂಗ್ ಫ್ರೆಂಡ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾವು 6:30ಗೆ ಎದ್ದು ಈಚೆ ಬಂದಿದ್ದೀವಿ. 5:12ಗೆ ಎದ್ದು ಈಚೆ ಕಡೆ ಬಂದಿದ್ದೀವಿ. ಫುಲ್ಲು ಏನಂತಾರೆ, ಮಳೆ ಬಂದು ಫುಲ್ಲು ಫಾಗ್ ತುಂಬಿಕೊಂಡಿದೆ. ಏನು ಹೇಳ್ತಾರೆ ಇದಕ್ಕೆ? ಪನಿ ಅಂತಾರೆ ತಮಿಳಲ್ಲಿ. ನಾನು ತಮಿಳಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್, ಕನ್ನಡದಲ್ಲಿ ಮಾಡ್ತಾಯಿರೋದು. ನಾನು ಅನ್ಸುತ್ತೆ ಹೇಳೋದ್ನಪ್ಪ. ನೋಡಲ್ಲ ಹೆಂಗಿದೆ ವಾತಾವರಣ ನೋಡಿ ಗಾಯ್ಸ್. ಬನ್ನಿ ನೋಡ್ರಿ ಹೆಂಗಿದೆ ಇದು ಆಕ್ಚುಲಿ ಚೆನ್ನಾಗಿ. ಗೈಸ್ ಇಲ್ಲಿ ಏನು ಗೊತ್ತಾ, ಹಸುಗಳಿದೆ, ಕೋಳಿಗಳಿದೆ ಗೊತ್ತಾ, ಸಖತ್ತಾಗಿದೆ. ನಾನು ತುಂಬ ದಿನ ಆದಮೇಲೆ ಈ ಸಿಟಿಗಳಲ್ಲೆಲ್ಲ ಕೋಳಿ ನೋಡೋದೇ ಇಲ್ಲ, ಬರೀ ಚಿಕನ್ ಅಂಗಡಿದಲ್ಲಿ ಮಾತ್ರ ನೋಡ್ತೀನಿ ನಾನು. ಈ ಥರ ಬದುಕಿರೋ ಕೋಳಿಗಳನ್ನ ನಾನು ಇಲ್ಲೇ ನೋಡ್ತಾ ಇರೋದು ಗೊತ್ತಾ. ಕೋಳಿ ಕುಂಜು. ನಾವು ನೋಡಿ ತಿಕ್ಲವ್ರ ಥರ ಇದ್ದೀವಿ. ಇವಾಗೇನಿಲ್ಲ, ರೆಡಿಯಾಗಿ 8 ಗಂಟೆಗೆ ಚೌಟ್ರಿಗೆ ಹೋಗಬೇಕು. 8 ಗಂಟೆಗೆ ರೆಡಿ ಆಗ್ತಾರಂತೆ. ಅಲ್ಲಿ ಹೋಗ್ಬಿಟ್ಟು 11 o'clockಗೆ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಕೊಡೋ ಟೈಮಲ್ಲಿ ಹೆಂಗೆ ರೆಡಿ ಮಾಡ್ತೀನೋ ಗೊತ್ತಿಲ್ಲ. ಒಟ್ಲಲ್ಲಿ ನಾನು ಹೇಳಿದ್ದೀನಿ, ಬೇಗ ರೆಡಿ ಆದರೆ ಬೇಗ ಇದು ಮಾಡ್ಬೋದು ಅಂತ. ಬೇಗ ಅವ್ರು ಬಂದರೆ ನಾನು ಕರೆಕ್ಟಾಗಿ ರೆಡಿ ಮಾಡ್ತೀನಿ ಅಂತ ಹೇಳಿದ್ಬಿಟ್ಟು ಬೇಗ ರೆಡಿ ಆದರೆ ನಾನು ಇದು ಮಾಡ್ತೀನಿ. ಅದಕ್ಕೆ ಏನು ಮಾಡ್ತೀಯ? ನಾನೇನು ಮಾಡಲಿ, ಇಲ್ಲಿವರೆಗೂ ಮಾತಾಡ್ತೀನಿ. ಇದಾದಮೇಲೆ ಇಲ್ಲಿಗೆ ವರ್ಡ್ಸೇ ಬರಲ್ಲ. ಅದು ನನ್ನ ಮಿಸ್ಟೇಕಾ? ಅದು ಪ್ರಾಬ್ಲಮ್. ಅದು ನನಗಿದೆ ಗೈಸ್, ನಾನೇನು ಮಾಡೋಕ್ಕಾಗಲ್ಲ. ಸೊ ಬನ್ನಿ, ಕೋಳಿಗಳು ಹಸುಗಳು ತೋರಿಸ್ಲಿಗಳು. ಇದು ಕೋಳಿ. ಇದು ಕೋಳಿ ಕುಂಜು. ಕೋಳಿ ಮರಿ. ನಮ್ಮದ್ರಲ್ಲಿ ಕೋಳಿ ಕುಂಜು ಅಂತಲೇ ಹೇಳೋದು. ನಾವು ಕನ್ನಡದಲ್ಲಿ ಕೋಳಿ ಮರಿ ಅಂತೀವಿ. ಅದು ಮಣಿಯವ್ರ ಮಕ್ಕಳು. ನನ್ನ ಮಕ್ಳು ಇಷ್ಟಿಲ್ಲ ಗುರು. ಏನು ಹೇಳ್ಬೇಕು ನಾನಂದರೆ, ಅದೇ ಹೇಳಿದ್ನಲ್ಲ, ಊರಲ್ಲೆಲ್ಲ ಬೆಂಗಳೂರಲ್ಲಿ 15 ರೂಪಾಯಿಗೆ ಇಷ್ಟು ಕೊಡ್ತಾರೆ. ನೋಡು, ಮರನ ಯಾರು ಕಿತ್ತಿದ್ರು ಯಾರು ಏನು ಕೊಡಲ್ಲ. ಅದೇ ನಾಟಿ ಕೋಳಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ಎಲೆ ಎಲ್ಲ ಆಯ್ತಪ್ಪ. ಏನು ಎಲೆ? ಎಲ್ಲಿ ವಿಳೆದೆಲೆನಾ? ಈ ಬೆಂಗಳೂರಲ್ಲಿ ಮಾತ್ರ ಗಸಗಸೆ ಮರ ಇಲ್ಲ, ಇಲ್ಲಿ ಗಸಗಸ ಮರ ಇದೆ. ಯಾರು ಹೇಳಿದ್ದು ಬೆಂಗಳೂರಲ್ಲಿ ಗಸಗಸ ಮರ ಇಲ್ಲ ಅಂತ? ಪರ್ಕೆ ತೊಗೊಂಡು ಹಾಕಿ ಗಾಯ್ಸಿರ್ಲಿ.
ಉಲ್ಟಾ ಹೇಳ್ಬಿಟ್ನಾ? ಗಸಗಸ ಮರ ಎಲ್ಲಿ ಅಲ್ಲಿ ಬೆಂಗಳೂರಲ್ಲಿ ಅಷ್ಟೇ ಇರುತ್ತೆ, ಇಲ್ಲಿ ಇರಲ್ಲ ಅಷ್ಟು. ಇವಾಗ ನಾನು ತಮಿಳ್ನಾಡಲ್ಲಿ ನೋಡ್ತಾ ಇರೋದು, ಅಂದರೆ ಇಲ್ಲೆಲ್ಲ ಜಾಸ್ತಿ ಇರಲ್ಲ, ನಮ್ಮೂರುಗಳಲ್ಲಿ ಜಾಸ್ತಿ ಇರುತ್ತೆ. ಅಲ್ಲ ನೋಡಿ, ನಮ್ಮ ಅದೃಷ್ಟಕ್ಕೆ ಒಂದು ಹಣ್ಣಾಗಿಲ್ಲ. ಹಣ್ಣು ಆಗೋದೂ ಇಲ್ಲ ಗೈಸ್. ಆಗುತ್ತಪ್ಪ, ಇರು ನಮ್ಮ ಅದೃಷ್ಟಕ್ಕೆ ಒಂದು ಹಣ್ಣಾಗಿಲ್ಲ. ಏನದು ಸೌಂಡು? ಕೋಳಿ ಟಪ್ ಟಪ ಅಂತ ಹೊಡ್ಕೋತೈತೆ. ಎಲ್ಲಿ ಕೋಳಿ? ಅದರಲ್ಲಿ ಏನಾಯ್ತು, ಸೆಂಟ್ರಲ್ ಇರೋದು ಹುಳಗಳು. ಹೌದು ಮಣಿ. ಇರೇ ಕ್ಲೀನಾಗಿ ಫೋಕಸ್. ಈ ಕೈ ಕುಡುಕ್ರ ಆದಂಗೆ ಆಗ್ತೈತಲ್ಲ ಫ್ರೆಂಡ್ಸ್, ಇವಳಿಗೆ ಏನು ಮಾಡೋದು ಫ್ರೆಂಡ್ಸ್ ಫೋಕಸ್ ಕರೆಕ್ಟಾಗಿ ಮಾಡ್ತಿಲ್ಲ. ಇವಳಿಗೆ ಬರ್ತಾ ಇಲ್ಲ ಗುರು. ಝೂಮ್ ಇಕ್ಕಿದ್ರೆ ಬರಲ್ಲ ಮಣಿ. ಓಹ್, ನಾವು ಹಿಂದೆ ಹೋಗ್ಬೇಕಾ? ಅಲ್ಲಿ ಯಾಕೆ ಮಣಿ ನೀನು ಹಂಗೆ ನಿನ್ನೆ ನೈಟಿಂದ ನೋಡ್ತಾ ಇದ್ದೀನಿ. ನಮ್ಗೆ ಹಿಂಗೆ ಬರುತ್ತೆ ಮಾಡಕ್ ಕಷ್ಟ ಆಗುತ್ತೆ ಎಡಿಟ್ ಮಾಡಕ್ಕೆ. ಫ್ರೆಂಡ್ಸ್ ನೋಡಿ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ಏನ್ ಫ್ರೆಂಡ್ಸ್ ಇವಳು? ಇದೆಂತ ಫೋನ್ ಇದು? ನಿನ್ನೆ ತಾನೇ ಬೆಳಿಗ್ಗೆ ಎಲ್ಲ ಚೆನ್ನಾಗಿದೆ, ನೈಟ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಅಂದೆ, ಇವಾಗ ನನ್ನ ನೋಡಲ್ಲ ಕಾಣಿಸ್ತಾ ಇಲ್ಲ. ಬಿಡು, ಫೋಕಸ್ ಆಗಲ್ಲ ಅದು. ನನ್ನ ಫೋನ್ ಸರಿ, ಇವಾಗ ನೀನ್ ಮಾಡಮ್ಮ. ಕ್ಯಾಮ್ರಾಮ್ಯಾನ್ ಜಲ್ದಿ ಫೋಕಸ್ ಕರೋ. ನೋಡಿಲ್ಲ, ಅಯ್ಯೋ ಭಾರಿ ಫ್ರೆಂಡ್ಸ್. ಮಾನ ಮರ್ಯಾದೆ ಹೋಗ್ತೈತೆ, ದಯವಿಟ್ಟು ಬಾಯಿ. ಹಿಂಗಾದ್ರೆ ಹೆಂಗೆ ಒಂದು ತೆಗಿಬೇಕು ಇವಾಗ ಅಷ್ಟೇ. ಯಾಕೆ ಆಗ್ತಾ ಇಲ್ಲ? ಮನೆಗಳು ಅಷ್ಟು ಆಗೋದಿಲ್ಲ. ಮಳ್ಳು ತೋಟಗಳಂದ್ರೆ ತೋಟಗಳು ಚೆನ್ನಾಗಿದೆ. ನಾವು ಇಷ್ಟೊತ್ತೆಲ್ಲ ರೀಲ್ಸ್ ಮಾಡಿದ್ರಿ ಫಸ್ಟ್ ಟೈಮು. ಗಾಯ್ಸ್ ನೋಡಿ, ನಮಗೆ ಬೆಳಿಗ್ಗೆನೇ ಇಡ್ಲಿ ಕೊಟ್ಟವ್ರೆ. ಅದು ನಾಲ್ಕು ಇಡ್ಲಿ, ಒಂದು ಇಡ್ಲಿ ಒಂದು ವಡೆ, 4 ಇಡ್ಲಿ ಆ್ಯಂಡ್ ಸಾಂಬಾರು. ಇದು ಮಣಿ, ಇದು ನಾನು. ಇವಾಗ ನಾವು ಇಡ್ಲಿ ಎಲ್ಲ ತಿನ್ಕೊಂಡು ಚೌಟ್ರಿಗೆ ಹೋಗ್ತಾ ಇದ್ದೀವಿ. ಮಣಿ ಏನಿಲ್ಲ, ಇದೇ ಗಾಯ್ಸ್ ಫಸ್ಟಿಂದಾಗ ಇಷ್ಟಿಂದಲ್ಲ ಏನಿಲ್ಲ. ಇವಾಗ ನಾವು ಚೌಟ್ರಿ ಮಂಟಪ ಅಂತಾರಂತೆ, ನಾನು ಚೌಟ್ರಿ ಅಂತೀವಿ. ಚೌಟ್ರಿನಲ್ಲಿ ಹೋಗ್ತಾ ಇದ್ದೀವಿ. ಕಾರ್ ಬಂದು ನೋಡಿ, ಅದಕ್ಕೆ ನಾನು ಒಂದು ಫ್ಲೋನಲ್ಲಿ ಹೇಳ್ಬೇಕಾದ್ರೆ ಸೈಲೆಂಟಾಗಿ ಇರಬೇಕು. ಇವಾಗ ನಾವು ರೆಡಿ ಆಗಿಬಿಟ್ಟು ಚೌಟ್ರಿಗೆ ಹೋಗ್ತಾ ಇದ್ದೀವಿ. ಹೇಳಿದ್ದೀನಿ, ಎಷ್ಟೊತ್ತಿ ಹೇಳ್ತಾ ಇದ್ದೀನಿ. ಸಾರಿ ಗಾಯ್ಸ್, ಪದೇ ಪದೇ ಕೇಳಿಸ್ಕೊಳ್ಳೋ ಅವಶ್ಯಕತೆ ಬಂದಿದೆ. ಅಯ್ಯೋಯ್ಯೋ, ಹೆಂಗೆ? ಯಾವ ಕಡೆ? ಹಿಂಗೆ ಬಂದು ಅನ್ಸುತ್ತೆ. ಇಲ್ಲ, ಎಲ್ಲ ಇತ್ತಲ್ಲ, ಹಿಂಗೆ ಬಂದಿತ್ತು ನಡಿ. ದಾರಿ ತಪ್ಪಿದ ಮಕ್ಕಳಾಗಿದ್ದೇವೆ. ಹಂಗ ಗೊತ್ತಿಲ್ವೇ? ನೋಡಲಿ ಶೋರಾ. ಇರು ಮಣಿ, ಹಿಂಗೋಗೋದಾ? ಪೂಜಾ ಹಿಂಗೆ ನಾನು ಅನ್ಕೊಂತೀನಿ. ಸರಿ ನಡಿ. ಇದ್ವಾಗ ಹೆಂಗ್ ದಾಟೋದು ನೋಡಿ. ನಡಿ, ನೀನು ಹೋಗಿ ಫಸ್ಟು. ಎಲೆ ನೋಡಿ, ಇದ್ರಲ್ಲಿ ಹೆಂಗತ್ತದೆ ಇವಾಗ. ಇಲ್ಲೂ ತೋಪುಗಳಿದೆ. ಈ ತೋಪುಗಳಲ್ಲಿ ಕಾಲ್ ದಾರಿ ಇದೆ. ಈ ಕಾಲ್ ದಾರಿದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದು, ಚೆನ್ನಾಗಿದೆಯಲ್ಲ ಬಟ್ ಹೋಗೋದೇ ಬೇಡ ಗುರು. ಇಲ್ಲ ನೋಡು, ಅಲ್ಲಿ ನೋಡಿ ಸೇವಂತಿಗೆ ಅನ್ನೋದು ಸಾಮಂತಿ ಹೂವು. ಏನು ಅದು? ಏನೋ ಒಂದು ಹೂವು, ನಿನ್ಗೆ ಗೊತ್ತಾ? ಸಾಮಂತಿ. ಇವಾಗ ಹೋಗೋಕ್ಕಾಗಲ್ಲ. ಸಾಮಂತಿ ಪೂ ಏನು ಅದು? ಒಂದು ಹಾಡೈತೆ ತಮಿಳಲ್ಲಿ, ಸಾಮತಿಲವಾರೆ ಸಾಮಂತಿ ಪೂತಾರೆ ಅಂತ ಒಂದು ಹಾಡೈತೆ. ಈ ತಮಿಳವ್ರ ಜೊತೆ ಇದ್ರೆ ಇದೇ ಗಾಯ್ಸ್, ಏನೋ ಹೇಳ್ತಾ ಇರ್ತಾರೆ. ನಮ್ಮ ಭಾಷೆನಲ್ಲಿ ಹಿಂಗೆ ಹೇಳ್ತಾರೆ, ನಿಮ್ಮ ಭಾಷೆಲಿ ಹಿಂಗಿದೆ ಅಂತ. ಹೇಳ್ಬೇಕಂದ್ರೆ ನಾವು ತಮಿಳವರು ಅಲ್ಲ, ಬೇರೆ ಜನಾಂಗದವರು ಅಂತ ಹೇಳ್ತಾಳೆ ನೋಡ್ರಿ ಅಂದರೆ ಗಾಯ್ಸ್ ಆ ಥರ ಅಲ್ಲ. ಇವಾಗ ನಾವು ಇರು ಎಡಿಟ್ ಮಾಡಿ ಪೂಜಾ ಅಲ್ಲ, ಇರು ಒಂದು ನಿಮಿಷ, ಇರು ಅದು ಬಂದ್ಬಿಟ್ರಲ್ಲ. ಇವಾಗ ಅದಂದಿತ್ತು ಒಂದು ಕೆಟ್ಟ ಮಾತಲ್ಲ ಅಂದ. ಅಂದ್ರೆ ಇದೇನಿದು, ಏನ್ ಮಾತಿದ್ದು? ಬೆರ್ಕೆ ಜನ ಅಂದ್ರೆ ಒಂದು ನಿಮಿಷ. ಬೆರ್ಕೆ ಜನಾಂಗದವರು ಅಂತಂದ್ರೆ ಸೋಷಿಯಾಲಜಿ ನೀನು ಓದಿದ್ಯಾ? ನಾನು ಆರ್ಟ್ಸ್ ಸ್ಟೂಡೆಂಟ್, ಕೇಳಿಸ್ಕೊ. ನಮ್ಮ ಸರ್ ಹೇಳಿದ್ದಾರೆ, ಬೆರ್ಕೆ ಜನಾಂಗದವರು ಅಂತಂದರೆ ಇವಾಗ ಊರು ಬಿಟ್ಟು ಊರು ಬಂದಿರ್ತಾರೆ. ಸೊ ಊರು ಬಿಟ್ಟು ಊರು ಬಂದು ಅಲ್ಲಿರೋ ಭಾಷೆಗಳನ್ನ, ಅಲ್ಲಿರೋ ಕಲ್ಚರ್ನ ಕೂಡ ಅವರು ಕಲಿಯೋದನ್ನು ಅವ್ರು ಎಲ್ಲನೂ ಅಂದರೆ
ಅವ್ರ ಕಲ್ಚರು ಗೊತ್ತಿರತ್ತೆ, ಊರು ಬಿಟ್ಟು ಊರು ಬಂದಿರೋರ್ದು ಕಲ್ಚರು ಗೊತ್ತಿರತ್ತೆ. ಸೊ ಅಂಥವ್ರನ್ನ ಇವಾಗ ನಾವು ಫಾರ್ ಎಕ್ಸಾಂಪಲ್ಲು ನಮ್ಮದು ಕೋಲಾರ ಬಂಗಾರಪೇಟೆ. ಸೊ ನಾವು ತೆಲುಗುನೂ ಮಾತಾಡ್ತೀವಿ, ತಮಿಳೂ ಮಾತಾಡ್ತೀವಿ, ಕನ್ನಡನೂ ಮಾತಾಡ್ತೀವಿ, ಮಿಕ್ಸ್ ಮಾಡಿ ಒಂದು ಲ್ಯಾಂಗ್ವೇಜ್ ಮಾತಾಡ್ತೀವಿ ನಾವು. ಏನಂತ ತಿಗಳರ ಭಾಷೆ ಅಂತಲೂ ಮಾತಾಡ್ತೀವಿ. ಅದು ಆ ಥರ ಇದನ್ನು ಬೆರಕೆ ಜನಾಂಗದವರು ಅಂತಾರೆ. ಅರ್ಥ ಆಯ್ತಾ? ಹೌದು, ನಾನು ಬೆರಕೆ ಜನಾಂಗದವಳೆ. ನನಗೆ ಯಾವ ಭಾಷೆನೂ ಕನ್ನಡ, ಸೀರಿಯಸ್ಲಿ ನಾನು ಹೇಳ್ತೀನಿ, ಯಾವ ಭಾಷೆನೂ ಕರೆಕ್ಟಾಗಿ ಬರಲ್ಲ. ನಾನು ಯಾಕೆ ರಶ್ಮಿಕಾ ಮಂದಣ್ಣ ಥರ ಹೇಳ್ತಾ ಇದ್ದೀನಿ. ఏ లాంగ్వేజ్ కరెక్ట్గా వరాలి. ವೆರಿ ಗುಡ್. ಬರುತ್ತೆ, ಬಟ್ ನನ್ನ ನೋಡಿದವರೆಲ್ಲ ನೀ ತಮಿಳಿ ಅಂತ ಕೇಳ್ತಾರೆ, ತಮಿಳವ್ರದ ನೀ ಕನ್ನಡದವ್ರ ಅಂತ ಕೇಳ್ತಾರೆ, ಕನ್ನಡದವ್ರ ಅಥವಾ ತೆಲುಗುವರ ಅಂತ ಕೇಳ್ತಾರೆ. ಏನು ಮಾಡೋಣ? ಅಮ್ಮ ಸುಸ್ತಾಯಿತು, ಎಲ್ಲಮ್ಮ ಕಾರು. ಇವಾಗ ಏನಾಯಿತು ಗೊತ್ತಾ, ಅಲ್ಲಿ ಹೇಳಿದ್ರು ಕಾರ್ ಬರುತ್ತೆ ಹೋಗಿ ಅಂತ. ನಾವು ಇದೆಲ್ಲ ತಗೊಂಡು ಏನು ಹೇಳಿದ್ರು ಗೊತ್ತಾ, ಹೋಗಿ ಹಂಗೆ ಹಿಂಗೆ ಹೋಗಿ ಅಂದ್ಲು. ಸರಿ ಅವಳು ಅಂದ್ಲ ಅಂತ ಬಂದು ನೋಡಿದ್ರೆ ಮೇನ್ ರೋಡ್ಗೆ ಬಂದ್ಬಿಟ್ವಿ. ಬಂದಾದ್ಮೇಲೆ ಕಾರ್ ಇವಾಗ ಮನೆ ಥರನೇ ಹೋಗುತ್ತಾ ಅಂತ ಹೇಳ್ತಾರೆ. ನಾವು ಇದೆಲ್ಲ ಎತ್ಕೊಂಡು ಈ ಲಗೇಜಸ್ ಮುಂದೆ ಒಂದು ಹಿಂದೆ ಒಂದು ಬ್ಯಾಗ್ ಹಾಕೊಂಡು ಎತ್ಕೊಂಡು ಬರೋಕ್ಕೆ ಹೆಂಗಿತ್ತು ಹೇಗಿತ್ತು ಅಂದರೆ ಫುಲ್ ಅಜ್ಜೀಪ್ ಆಗೋಯ್ತು. ಅಜ್ಜೀಪ್ ಅಂದರೆ ಅಜ್ಜೀಪ್ ಆಗೋಯ್ತು. ನಾನಿವಾಗ ಕೋಪದಲ್ಲಿದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಯಾ ಮೀ ಆಲ್ಸೋ. ಮಣಿ ನಾವಿಬ್ರು ಹೆಂಗಿದ್ದೀರಿ ಅಂದ್ರೆ ಇನ್ನೊಂದು ಏನಂದ್ರೆ ಇಲ್ಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ ನೋಡಿ, ಕಚ ಕಚ ಪಿಚ್ಚ ಪಿಚ್ಚ ಅನ್ಕೊಂಡಿದೆ ನೋಡಿ. ಹೆಂಗೆ ಈ ಒಂದು ವಾತಾವರಣದಲ್ಲಿ ನಾವು ಹೆಂಗೆ ಕುತ್ಕೊಳಕ್ಕಾಗುತ್ತೆ? ಆ್ಯಕ್ಚುಲಿ ನಾವು ಮಣಿ ಇರು, ಒಂದು ನಿಮಿಷ ಇರು, ನಾವು ಹೆಂಗಿದ್ದೀರ ದೊಂಬರಾಟ ಆಡ್ದಂಗಿದ್ದೀರ. ಬರೀ ಇಂಥದೆಯಾ? ಈ ರೋಡ್ಗೂ ಡ್ಯಾನ್ಸ್ ಆಡ್ಕೊಂಡು ಈ ಡೋಲುಗಳು ಎಲ್ಲ ತಗೊಂಡು ನನ್ನ ನಿಜ ಗಾಯ್ಸ್ ನನಗೆ ಇಷ್ಟ ಆಗಿಲ್ಲ ಅವ್ರ ಗಾಡಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ನನ್ನ ಫ್ರೆಂಡ್ ಮಣಿ ಅಡ್ಜಸ್ಟ್ ಮಾಡ್ಕೊ. ಅಡ್ಜಸ್ಟ್ ಮಾಡ್ಕೊಂಡ್ಲು ಗೈಸ್. ಪಾಪ ಅವಳು ಇವಾಗ ಫೋನ್ ಮಾಡಿದ್ಲು, ಸರಿ ನಾನು ನಡ್ಕೊಂಡು ಬರ್ತಾಯಿದ್ದೀನಿ ಅಂದ್ಬಿಟ್ಟು ನಾನು ನಡೆದೆ ಅಂತ ಅವಳು ನಡೀತದೆ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಎ ಟ್ರೂ ಫ್ರೆಂಡ್ಶಿಪ್. ಅಷ್ಟೇ ಫ್ರೆಂಡ್ಸ್, ನಮ್ಮ ಮೋಸ ಮಾಡಿರೋ ಕಾರು ಮತ್ತೆ ವಾಪಸ್ ಬರ್ತಾಯಿದೆ. ತುಂಬ ಅವಮಾನ ಮಾಡಿಬಿಟ್ರು, ಆದರೂ ಪರವಾಗಿಲ್ಲ, ನಾವು ಸಮಾಧಾನ ಮಾಡ್ತಾಯಿದ್ದೀವಿ, ಸಮಾಧಾನ ಮಾಡ್ಕೊತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇವರೇ ನನ್ನ ಅಜೀಬ್ ಮಾಡಿದ್ದು. ಫ್ರೆಂಡ್ಸ್, ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ ಚೌಟ್ರಿಗೆ, ಮಂಟಪಗೆ. ಅಜೀಬ್ ಮಾಡ್ತೀಯ? ಸೊ ಚೌಟ್ರಿಗೆ ಹೋಗ್ಬಿಟ್ಟು ಮತ್ತೆ ಬ್ಲಾಗ್ ಮಾಡ್ತೀವಿ. ಇವಾಗ ನಾವು ಚೌಟ್ರಿಗೆ ಬಂದ್ವಿ. ಚೌಟ್ರಿಗೆ ಬಂದಿದ್ದೀವಿ. ಇವಾಗ ಈ ಕಡೆ ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಅಲ್ಲಿ ತೊಳಿತಾನೆ ನೋಡು, ನೋಡ್ತಿದ್ದೆ. ವೇಟ್ ಇವುಗಳೆಲ್ಲ ಡೆಕೋರೇಟ್ ಮಾಡ್ತಾ ಇರೋದು ಗುರು. ಇದು ಚೌಟ್ರಿ ಮಂಡಪಂ. ಇದು ಒಂದು ಮಂಡಪಂ. ಬಿರಿಯಾನಿ ಗೈಸ್, ಇವಾಗ ನಾವು ಪ್ಯಾಕಪ್ ಮಾಡಿದ್ದೀವಿ. ಗೈಸ್ ನೋಡಿ ಗೈಸ್, ನಮ್ಮ ಮನಿ ಪಿನ್
ಆಮೇಲೆ ಮನೆ ಹತ್ತಿರ್ತಾ ಇರೋದಕ್ಕೂ ನೀನಿರೋದಕ್ಕೂ ಸೂಜಿಲಮ್ಮ ಪಿನ್ನಲಮ್ಮ ಇದು ಆಕ್ಚುಲಿ ಚೆನ್ನಾಗಿರೋದು. ಇಟ್ಕೊಂಡ್ ಬರೋದ ಬಾಮಣಿ ಸಾಕು ಇಳಿಸು. ಫೈನಲಿ ಬಂದ್ವಿ. ಎಲ್ಲಿಂದ? ಮಾಣಿಂಬಡಿಯಿಂದ ಬೆಂಗಳೂರಿಗೆ. KSR ಬೆಂಗಳೂರಲ್ಲಿ ಇಳ್ಕೋಬೇಕಿತ್ತು, ಆದರೆ ಬೆಂಗಳೂರು ದಂಡು ಬೆಂಗಳೂರು ದಂಡು. ಇವಾಗ ಮನೆಗೆ ಹೋಗ್ಬೇಕು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಸು ಬೇರೆ ಆಗ್ತಾ ಇದೆ. ಹಸು ಆಗ್ತಾ ಇದೆಯಾ? ಸ್ವಲ್ಪ ಆಗ್ತಿದೆ. ಏನಾದರೂ ಆದರೂ ಕೂಡ ಹೊಟ್ಟೆಯಲ್ಲಿ ತಳಮಳ ಸ್ವಲ್ಪ ಆಗ್ತಿದೆ. ಏನಾದರೂ ತಿನ್ಕೊಂಡು ಮಾಡ್ತೀನಿ, ನೋಡೋಣ ಅಷ್ಟೇ.